ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಅಪ್ಪು ಕಾಪಾಡೋಕೆ ಬಂದೇ ಬಿಟ್ನ ಗೌರಿನ. ಏನಾಯಿತು ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಗೌರಿನ ಹುಡ್ಕೊಂಡು ಅಲುತ್ತಾನೆ. ಬಿಕಾಸ್ ಯಾವಾಗ ಇಲ್ಲಿ ಗೌರಿ ತಾನು ಮನೆಗೆ ಹೋಗೋದಕ್ಕೆ ಒಪ್ಕೋತೀನಿ, ಬಟ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತೀನಿ ಅಂತ ಹೇಳಿ ದೇವ್ರಿಗೆ ಪೂಜೆ ಸಾಮಾನು ತೊಗೊಂಡು ಹೋದ್ಲು, ಮತ್ತೆ ಆಕೆ ವಾಪಸ್ ಬರಲೇ ಇಲ್ಲ. ಬಟ್ ಇಲ್ಲಿ ಅಪ್ಪು ಅವ್ರ ಜೊತೆ ಹೋಗೋದಕ್ಕೆ ಹಿಂದೆಟಾಗ್ತಾರೆ, ಬಿಕಾಸ್ ಅವ್ರು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಅಪ್ಪುಗೆ ಒಳ್ಳೇದಾಗಬೇಕು ಅಂತಾನೆ ದೇವ್ರ ಹತ್ರ ಹೋಗಿ ಗೌರಿ ಕೇಳ್ಕೊತಾಳೆ. ನಂತರ ಬರಬೇಕಿದ್ರೆ ಈ ಕಡೆ ಅಪ್ಪು ಅಲ್ಲಿರಲ್ಲ. ಬಿಕಾಸ್ ಒಂದು ಅಜ್ಜಿನ ಕರ್ಕೊಂಡೋಗಿ ಆಟೋನ ಹತ್ಸೋಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ಶರಣ್ ಗಡಿಯ ರೌಡಿಗಳು ಬಂದಿದ್ದೆ ಅಲ್ಲಿ ಗೌರಿನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಗೌರಿ ಕಿರ್ಚಬಾರ್ದು ಅಂತ ಬಟ್ಟೆ ಕಟ್ಟಿ ಒಳಗೆ ಕರ್ಕೊಂಡು ಹೋಗ್ಬೇಕಿದ್ರೆ ಈ ಕಡೆ ಗೌರಿ ಅಪ್ಪುನ ನೋಡ್ತಾಳೆ, ಬಟ್ ಅಪ್ಪು ಗೌರಿನ ನೋಡೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಗೌರಿನ ಹುಡುಕ್ತಿದ್ದಾನೆ ಅಪ್ಪು, ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅದರ ನಡುವೆ ಈ ಕಡೆ ಆ ಹುಡುಗ, ಪೂಜೆ ಸಾಮಾನು ಕೊಟ್ಟಿದ್ದ ಹುಡುಗ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗೋದನ್ನು ನೋಡಿರ್ತಾನೆ. ಹಾಗಾಗಿ ಅವ್ನು ಎಲ್ಲ ವಿಷಯನೂ ಕೂಡ ಹೇಳ್ತಾನೆ. ಆದರೆ ಅವ್ರು ಒಳ್ಳೆಯವರಲ್ಲ, ತುಂಬಾ ಕೆಟ್ಟವರು. ಅಲ್ಲಿ ಹೋದರೆ ಖಂಡಿತ ಯಾರು ವಾಪಸ್ ಬರಲ್ಲ ಅಂತಿದ್ರೆ ಈ ಕಡೆ ಗೌರಿನ ನಾನು ಕಾಪಾಡಲೇಬೇಕು ಅಂತ ನಿರ್ಧಾರ ಮಾಡಿದ ಅಪ್ಪು ತಾನು ಹೋಗಿ ಗೌರಿನ ಕಾಪಾಡ್ತೀನಿ ಅಂತ ಅದೇ ಕಡೆ ಹೋಗ್ತಿದ್ದಾನೆ. ಇವನು ಇಲ್ಲಿ ಹೋಗ್ತಿದ್ದಾಗ ಆ ಕಡೆಯಿಂದ ಪೊಲೀಸವ್ರು ಬರ್ತಾರೆ. ಪೊಲೀಸವರಲ್ಲಿ ವಿಚಾರಿಸ್ತಾರೆ, ಹೌದು ಇಲ್ಲಿದ್ದರು, ಈಗ ತಾನೇ ಸ್ವಲ್ಪದಲ್ಲಿ ನೋಡಿದ್ವಿ ಅಂತ ಒಂದಿಬ್ಬರು ಹೇಳ್ತಾರೆ. ಜೊತೆಗೆ ಅಷ್ಟರಲ್ಲಿ ಮಾಣಿಕ್ಯ, ಅಪ್ಪ, ಹಾಗೆ ಅರ್ಜುನ, ಮಂಗಳಮ್ಮ ಎಲ್ಲರೂ ಕೂಡ ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಬಂದಂತ ಅವರು ಕೇಳಿದಾಗ ಇಲ್ಲಿ ಅಪ್ಪು ಮತ್ತು ಗೌರಿ ಇದ್ರಂತೆ. ಇವರೇ ಸಾಕ್ಷಿ ಹೇಳಿದರು. ಈಗ 1 ಅವರಿಂದ ನೋಡಿದ್ರಂತೆ ಅಪ್ಪು ಗೌರಿನ ಹುಡ್ಕೊಂಡು ಅಲಿತಿದ್ದಂತೆ ಅಂತ ಹೇಳ್ತಾರೆ. ಈ ಕಡೆ 2 ಫ್ಯಾಮಿಲಿ ಕೂಡ ಇಲ್ಲ. ಇದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವೇನು ಅನುಮಾನ ಇಟ್ಕೊಂಡಿದ್ರಿ, ಅದು ತಪ್ಪು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಪೊಲೀಸರು ಪಕ್ಕಾ ಇನ್ಫಾರ್ಮೇಷನ್, ನಾವು ಅನ್ಅಫಿಷಿಯಲ್ ಆಗಿ ಇದನ್ನು ಡೀಲ್ ಮಾಡ್ತಿದ್ದೀವಿ ಅಂದರೆ ಸುಮ್ಮನೆ ವಿನಾಕಾರಣ ನಿಮ್ಮನ್ನ ಕರೆಸೋದಕ್ಕಾಗತ್ತಾ? ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡೇ ನಿಮ್ಮನ್ನ ಕರೆಸಿರೋದು. ಅವರಿಬ್ಬರು ಇಲ್ಲಿ ಇದ್ದಿದ್ದು ನಿಜ. ಅವರಿಬ್ಬರು ಬಸ್ ಹತ್ಕೊಂಡು ಬಂದ್ರಂತೆ. ಆ ಬಸ್ ಕಂಡಕ್ಟರ್ ಕೂಡ ತುಂಬ ಚೆನ್ನಾಗಿ ನೋಡಿದಾರಂತೆ. ಅದು ಕನ್ಫರ್ಮ್ ಆದಮೇಲೆ ನಾನು ನಿಮಗೆ ತಿಳಿಸಿದ್ದು. ಜೊತೆಗೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಜೊತೆಗೆ ಅವರಿಬ್ಬರ ನಡುವೆ ಒಂದು ಸಣ್ಣ ಜಗಳ ಆಗಿದೆ. ಆನಂತರ ಗೌರಿ ಬಂದಮೇಲೆ ಅಪ್ಪು ಕೂಡ ಬಸ್ಸಿಂದ ಇಳಿದು ಬಂದಿದ್ದಾನೆ. ಜೊತೆಗೆ ಆಕೆ ಸ್ಯಾರಿ ಉಟ್ಕೊಂಡಿದ್ಲಂತೆ, ಬಟ್ ಅಲ್ಲಿ ಚೂಡಿ ಹಾಕ್ಕೊಂಡಿದ್ಲು ಅಂತಿದ್ದಾಗೆ ನೋಡಿ ನೀವು ತಪ್ಪು ತಿಳ್ಕೊಂಡಿದ್ರೆ. ಚೂಡಿ ಹಾಕ್ಕೊಂಡು ಸ್ಯಾರಿ ಉಟ್ಕೊಳ್ಳೋಕೆ ಈಗ ಸಾಧ್ಯ? ಆಮೇಲೆ ಅದು ಆಕೆ ಅಲ್ಲ, ನೀವು ಸರಿಯಾಗಿ ವಿಚಾರಣೆ ಮಾಡ್ದೆ ನಮ್ಮನ್ನು ಕರೆಸಿದ್ದೀರಾ, ನಾನು ಇಂದು ಮುಂದೆ ನೋಡ್ದೆ ಇಲ್ಲಿಗೆ ಬಂದುಬಿಟ್ಟೆ ಅಂತ ಅಣ್ಣ ಹೇಳ್ತಿದ್ದಾರೆ. ನಂತರ ಈ ಕಡೆ ಪೊಲೀಸರು ಕೂಡ, ಹೌದಾ, ಯಾಕೆ ಮನೆಯಿಂದ ಬಂದವರು ಏನೂ ತೊಗೊಂಡು ಬಂದಿಲ್ಲ ಅನ್ನೋ ಕಾರಣಕ್ಕೆ ಸ್ಯಾರಿ ತೊಗೋಬಾರ್ದು ಅಂತಿದ್ಯಾ? ಅವರಿಬ್ಬರು ಬಂದಿದ್ದಾರೆ. ಆಮೇಲೆ ಸ್ಯಾರಿ ಹಾಕ್ಕೊಂಡು ಇಬ್ಬರು ಕೂಡ ಇಲ್ಲಿ ಮದುವೆ ಆಗಿದ್ದಾರೆ. ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಇದನ್ನು ಆ 2 ಫ್ಯಾಮಿಲಿ ಕೂಡ ತಳ್ಳಾಕತ್ತೆ. ಈ ಕಡೆ ಮಂಗಳಮ್ಮ ಅವರಂತೂ ಇಲ್ಲ, ನನ್ನ ಮಗ ಇಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ, ಅವನು ಮುಂಬೈಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ರೆ, ಹೌದು ಮುಂಬೈಗೆ ಹೋಗಿದ್ದಾನೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಇಬ್ಬರನ್ನ ಕೂಡ ಇಲ್ಲಿ ನೋಡಿರೋ ಜನ ಇದ್ದಾರೆ. ಇಲ್ಲಿ ಅವ್ನ ಫೋನ್ ಟ್ರ್ಯಾಕ್ ಆಗ್ತದೆ. ಇದು ಪಕ್ಕಾ ಇನ್ಫಾರ್ಮೇಷನ್. ನೀವು ಏನೇ ಹೇಳಿದ್ರು ನೀವು ಆ ರೀತಿ ಅಂದ್ಕೊಂಡಿದ್ರೆ ಅಷ್ಟೇ ಅಂತ ಹೇಳ್ತಿದ್ರೆ, ಆ ರೀತಿ ನನ್ನ ಮಗ ಪ್ರೀತಿ ಮಾಡಿದರೆ ರಾಜರೋಷವಾಗಿ ಹೇಳ್ತಾನೆ ಹೊರತು ಈ ರೀತಿ ಓಡೋಗಿ ಕರ್ಕೊಂಡು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ? ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅಪ್ಪು ನಿಮ್ಮದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ನಿಮ್ಮದೇ ಪ್ರೆಸ್ಸಿಂಗಲ್ಲಿ. ಜೊತೆಗೆ ಅವರಿಬ್ಬರ ನಡುವೆ ಯಾವುದೋ ಟೈಮಲ್ಲಿ ಲವ್ ಆಗಿರ್ಬೋದು. ಮೊನ್ನೆ ತಾನೇ ಅವ್ರ ಮದುವೆ ಮಾತುಕತೆ ಮುಗಿಸ್ತದೆ, ನೀವು ಕೂಡ ಒಪ್ಕೊಳ್ಳಿಲ್ಲ. ಅವ್ರಿಗೆ ಸೆಕೆಂಡ್ ಆಪ್ಷನ್ ಇರಲಿಲ್ಲ, ಅದಕ್ಕೋಸ್ಕರ ಓಡ್ ಬಂದು ಮದುವೆ ಆಗಿರ್ತಾರೆ ಅಂತ ಹೇಳ್ತಿದ್ರೆ, ಇಲ್ಲ ನನ್ನ ಮಗ ಆ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಇದ್ದಿದ್ರೆ ರಾಜ ರೋಷವಾಗಿ ಹೇಳಿ ಮದುವೆ ಆಗ್ತಾನೆ. ಪ್ರೀತಿ ಮಾಡಿದ್ದಿದ್ರೆ ನನ್ನ ಮಗ ಇಲ್ಲಿಲ್ಲ, ನನ್ನ ಮಗ ಮುಂಬೈಲಿದ್ದಾನೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂಬೈಲಿದ್ರೆ ಲೊಕೇಶನ್ ಯಾಕೆ ಇಲ್ಲಿ ತೋರಿಸ್ತದೆ ಅಂತ ಪೊಲೀಸರು ಕೇಳ್ತಿದ್ದಾರೆ. ನೀವು ಪೊಲೀಸರು ಆಗಿದ್ದಕ್ಕೆ ಸುಮ್ಮನೆ ಇಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ನಾನಂತೂ ಸುಮ್ಮನೆ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಸಾಕ್ಷಿ ಹೇಳಿದ ವ್ಯಕ್ತಿನ ಇವರಿಬ್ಬರು ನೋಡಿದ್ರ? ನೀವು ಹೇಳಪ್ಪ, ಮದುವೆ ಆಗಿದ್ದು ನೋಡಿದ್ರ? ಅವರಿಬ್ಬರು ಜೊತೆಲಿರೋದು ನೋಡಿದ್ರ? ಕರೆಕ್ಟಾಗಿ ಹೇಳು ಅಂತ ಹೇಳಿ ಕುತ್ಕೆ ಬಿಟ್ಟು ಕೇಳ್ತಿದ್ರೆ, ಇವ್ರ ಥರನೇ ಇದ್ದರು ಅಂತ ಹೇಳ್ಬಿಡ್ತಾರೆ. ನೋಡಿದ್ರ, ಇವ್ರ ಥರನೇ ಇದ್ದರು ಅಂತ ಹೇಳ್ತಿರೋದು ಅವರೇ ಅಲ್ಲ, ಗೊತ್ತಾಯ್ತಾ ಈಗಲಾದರೂ ಅಂತ ಹೇಳ್ತಿದ್ರೆ ಈ ಕಡೆ ಮಾಣಿಕ್ಯ ಅಣ್ಣಂಗೆ ನಂಬಿಕೆ ಬಂದುಬಿಡುತ್ತೆ. ಹೌದು, ನಾನು ಅನುಮಾನ ಪಟ್ಟೆ,
ಇಲ್ಲ, ನೀವು ಅಂದ್ಕೊಂಡಿದ್ದೆ ನಿಜ. ಆ ಅಪ್ಪು ನನ್ನ ತಂಗಿ ತಲೆ ಕೆಡಿಸಿ ಇಲ್ಲಿ ತನಕ ಓಡಿಸ್ಕೊಂಡು ಬಂದಿದ್ದಾನೆ. ಅವನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತಿದ್ರೆ ಈ ಕಡೆ ಅರ್ಜುನ ಏನು ಮಾತಾಡ್ತಿದ್ರೆ ಹೆಗ್ಜೆ ಮನೆಯವರು ಏನೇ ಮಾತಾಡಿದ್ರು ಅದನ್ನು ನಾವು ಕೇಳ್ಕೊಂಡು ಸುಮ್ಮನೆ ಇರ್ತೀವಿ ಅಂತಾನ. ಆ ರೀತಿ ಯಾಕೆ ಅನ್ಕೋಬೇಕು? ನಮ್ಮ ಅಣ್ಣನ ತಲೆ ಕೆಡಿಸಿ ನಿಮ್ಮ ತಂಗಿನೇ ಓಡಿಸ್ಕೊಂಡು ಕರ್ಕೊಂಡು ಬಂದಿರ್ಬೋದಲ್ವ ಅಂತ ಹೇಳ್ತಾರೆ. ಇದರಿಂದಾಗಿ ಮಾಣಿಕ್ಯ ಹಾಗೆ ಅರ್ಚನ ಇಬ್ಬರ ನಡುವೆ ಫೈಟಿಂಗ್ ಶುರುವಾಗುತ್ತೆ. ಇಲ್ಲಿ ಅಪ್ಪು ಮತ್ತು ಗೌರಿಗೋಸ್ಕರ ಪೊಲೀಸವರು ಎಲ್ಲರೂ ಕೂಡ ಹುಡುಕ್ತಿದ್ರೆ ಆ ಕಡೆ ಗೌರಿನ ಚೀಡಿಸ್ತಿದ್ದಾರೆ ರೌಡಿಗಳು. ಈ ಕಡೆ ನೋಡೋಕೆ ದೇವತೆ ಥರ ಇದ್ದಾಳೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಅಷ್ಟು ಬೇಗ ಕೆಲಸ ಮುಗಿಸೋಕ್ಕಾಗತ್ತೆ, ಸ್ವಲ್ಪ ರೇಗಿಸಿ ಮಾಡಿಸಿ ಆಕೆನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಕಡೆ ಶರಣಂಗೆ ವಿಶ್ವ ಮುಟ್ಟುತ್ತೆ. ಡೀಲ್ ಕೊಟ್ಟಂತಹ ವ್ಯಕ್ತಿ ಕಾಲ್ ಮಾಡಿದ್ದೆ, ಅಪ್ಪು ಸಿಗಲಿಲ್ಲ ಅಂದಾಗ ಗೌರಿ ಸಿಕ್ಲಲ್ವ, ಅವಳು ಸಾಕು, ಅವ್ನು ಬೇಕಾಗಿಲ್ಲ, ಜೊತೆಲಿದ್ರೆ ಮಾಡಿ ಅಂದಿದ್ದು. ಅವ್ನು ಇಲ್ಲದೇ ಇರೋದೇ ನಿಮ್ಗೆ ಒಳ್ಳೇದು, ಮುಗಿಸ್ಬೇಡಿ ಅವಳನ್ನ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಗೌರಿ ಸತ್ತೋಗ್ತಾಳೆ ಅಂತ ಪಾರ್ಟಿ ಕೂಡ ಮಾಡ್ತಿದ್ದಾರೆ ಈ ಕಡೆ ಈಶ್ವರನ. ನಂತರ ಆ ಕಡೆ ರೌಡಿಗಳು ಇಲ್ಲಿ ಗೌರಿನ ಕೊಲ್ಲಬೇಕು ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಗೌರಿನೇ ಒಂದು ಗ್ಲಾಸ್ನ ತೊಗೊಂಡು ತಲೆಗೆ ಹೊಡಿತಾ ಇದ್ರೆ ಈ ಕಡೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ರೌಡಿಗಳು ಅವಳನ್ನ ಹಿಂಬಾಲಿಸ್ತಾರೆ. ತಕ್ಷಣ ಅಷ್ಟರಲ್ಲಿ ಅಪ್ಪು ಬರ್ತಾನೆ. ಅಪ್ಪು ಬಂದಿದೆ, ನಾನು ಇದ್ಕೊಂಡು ನಮ್ಮ ಗೌರಿನ ಹೆಗ್ಡೆಯವ್ರ ಮಕ್ಕಳನ್ನ ಏನಾದರೂ ಮಾಡೋಕ್ಕಾಗತ್ತೆ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗೋದಿಲ್ಲ, ಯಾರು ನಿಮ್ಮನ್ನೆಲ್ಲ ಕಳಿಸಿದ್ದು ಅಂತ ಹೇಳಿ ಒಬ್ಬೊಬ್ರಿಗೂ ಕೂಡ ಪೀಸ್ ಮಾಡಿ ಹೊಡೆದು ಫೈಟ್ ಮಾಡ್ತಿದ್ದಾರೆ. ಹಾಗಾದರೆ ಮುಂದೇನಾಗುತ್ತೆ? ಈ ಕಡೆ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಓಡಿ ಬಂದಿದ್ದಾರೆ ಅಂತ ಗೊಲ್ಲಬಿದ. ಹಾಗಾದರೆ ಇಲ್ಲಿ ಅಪ್ಪು ಗೌರಿನ ಕಾಪಾಡ್ತಿದ್ದಂತೆ ಗೌರಿ ಜೊತೆ ಇರೋದನ್ನು ನೋಡಿ ಅವರು ಕೂಡ ಹಾಗೆ ಅಂದ್ಕೊಂಡ್ಬಿಡ್ತಾರೆ. ನೆಕ್ಸ್ಟು ಫ್ಯಾಮಿಲಿಯವರು ಕೂಡ, ಅಥವಾ ಯಾಕೆ ಏನು ಪ್ರತಿಯೊಂದು ಕೂಡ ಅವರಿಂದ ಕೂಲಂಕುಷವಾಗಿ ವಿಚಾರಣೆ ಮಾಡ್ತಾರೆ. ಇಲ್ಲಿ ಅಪ್ಪು ಗೌರಿನ ಕಾಪಾಡಿದ್ದು ಅಕಸ್ಮಾತ್ ಇಬ್ಬರ ಭೇಟಿಯಾಗಿದ್ದು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಮನೆಯವರು ಅರ್ಥ ಮಾಡಿಕೊಂಡು ಜನ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಒಂದು ರೂಮರೇ ಅವರಿಬ್ಬರು ಒಂದಾಗೋದಕ್ಕೆ ಕಾರಣವಾಗಿಬಿಡುತ್ತೆ. ಏನೆಲ್ಲ ಆಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.